ನಾನು ಒಂದು ತಿಂಗಳ ಹಿಂದೆ ನುಗ್ಗೆ ನಾಟಿ ಮಾಡಿದ್ದೆ, ನೋಡ್ತಿರ್ಬೋದು. ಇದು ಒಂದು ತಿಂಗಳ ಹಿಂದೆ ನಾಟಿ ಮಾಡಿರುವಂಥ ನುಗ್ಗೆ. ಸೊ ನಾವು ಪ್ರತಿ 2 ತಿಂಗಳಿಗೊಮ್ಮೆ ಬ್ರಷ್ ಕಟ್ಟರ್ ಹೊಡೆಯೋದ್ರಿಂದ ಈ ಕಳೆಗಳು, ಅದರಲ್ಲೂ ನಮ್ಮ ತೋಟದಲ್ಲಿ ಜಾಸ್ತಿ ಬೆಳೆಯೋದೆ ಕಾಂಗ್ರೆಸ್ ಕಳೆ. ಸೊ ಈ ಕಾಂಗ್ರೆಸ್ ಕಳೆ ಜೊತೆಗೆ ಈ ನುಗ್ಗೆ ಕಳೆ ಮುಚ್ಕೊಂಡು ಹೋಗ್ಬಿಡುತ್ತೆ, ಅಂದರೆ ಕಾಣೋದೇ ಇಲ್ಲ ನಮಗೆ ಬ್ರಷ್ ಕಟ್ಟರ್ ಹೊಡಿಬೇಕಾರೆ. ಸೊ ಅದು ನುಗ್ಗೆ ಗಿಡನೂ ಸಹಿತ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಸುತ್ತಲಿರುವಂಥ ಕಳೆಗಳನ್ನು ಬಿಡಿಸಿ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಪ್ಪ ಕಳೆ ಕೀಳೋದು ಅಂತಂದರೆ, ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ಶುರು ಮಾಡಿ 2 ವರ್ಷ ಆಯ್ತಲ್ಲ. ಸೊ ಭೂಮಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂದರೆ ನೋಡಿರಿ, ಕಳೆ ಇಷ್ಟು ಹಿಂಗೆ ಪಟಾಪಟ ಕಿತ್ತಬಿಡ್ತೀವಿ ನೋಡಿರಿ. ನಾನು ಎಷ್ಟು ಎಫರ್ಟ್ಲೆಸ್ ಆಗಿ ಕಳೆ ಕೀಳ್ತಾ ಇದ್ದೀನಿ ಅಂದರೆ ಮಣ್ಣು ಎಷ್ಟು ಹಗುರಾಗಿದೆ ಅಂತ ತೋರಿಸ್ಬೇಕಾಯ್ತು ನಾನು. ನೋಡಿರಿ ಅದು ಮಣ್ಣು ಎಷ್ಟು ಹಗುರಾಗಿದೆ ಅಂತ ನೋಡಿರಿ. ಇಷ್ಟೇ ಹಿಂಗೆ ಕೀಳೋದು, ಅದೇ ಬುಡಕ್ಕೆ ಅದನ್ನ ಹಾಕೋದು. ನೋಡಿರಿ ಕಳೆಗಳು ಹೆಂಗೆ ಬರ್ತಿದೆ ಅಂತ. ಎಫರ್ಟೇ ಇಲ್ಲ ಅಂದ್ಕೊಳ್ರಿ, 0 ಎಫರ್ಟ್. ಅಂದರೆ ಅಷ್ಟು ಹಗುರಾಗ್ಬಿಟ್ಟಿದೆ ಮಣ್ಣು ಮಾತ್ರ, ನಿಜಾಲು ಹೇಳ್ತೀನಲ್ಲ. ನೋಡ್ರಿ